ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಏನಪ್ಪಾ ಅಂದ್ರ ಇಲ್ಲಿ ನಮ್ದೊಂದು ಏನು ಮಾಡ್ಕೊಂಡಿಲ್ಲ, ಖಾಲಿ ಒಂದ್ ಜಾಗ ಐತಿ ನಮ್ದು. ಇಲ್ಲಿ ಈಸ್ತನ ನಾ ಗೋವಾದಾಗ ಇದ್ದಕ್ಕ ಹಂಗೆ ಜಾಗ ಕುಲ್ಲನೆ ಬಿದ್ದಿತ್ತು ಇಲ್ಲಿ. ಹಿಂಗಾಗಿ ಎಲ್ಲ ನೆರೆವೇರಿ ಜನಗಳು ಏನ್ ಮಾಡಿದ್ರಪ್ಪ ಅಂದ್ರ ಎಲ್ಲಾ ಕಟ್ಟಿಗಿ ಕುಳ್ಳ ಕಲ್ಲ ಎಲ್ಲಾ ತಂದು ಹಾಕೊಂಡು ಎಲ್ಲಾ ಜಾಗ ಪೂರಾ ಇದು ಮಾಡಿಬಿಟ್ಟಿದ್ರು. ಅದ್ರ ಸಂಬಂಧ ಈಗ ಏನ್ ಮಾಡ್ಬೇಕಪ್ಪ ಅಂದ್ರ ಖಾಲಿ ಜಾಗ ಒಂದ್ ಐತಿ, ಅದಕ್ಕೆ ಈಗ ಏನ್ ಮಾಡ್ಬೇಕು ಅಂತ ಹಂಗ ಕೂತ್ ಸ್ವಲ್ಪ ಪ್ಲಾನ್ ಮಾಡಿದಾಗ ನನ್ನ ತಲೆ ಒಳಗೆ ಏನ್ ಬತ್ತಪ್ಪ ಅಂದ್ರ ಒಂದಿಷ್ಟು ಕೋಳಿಗಳು ಸಾಕಾಣಿಕೆ ಮಾಡ್ಬೇಕು. ಯಾಕಂದ್ರ 40 ಜಾಗ ಐತಿ. ಇಷ್ಟು ಜಾಗದಾಗ ಏನೋ ಸಣ್ಣ ಪುಟ್ಟ ಒಂದು ಕೋಳಿ ಸಾಕಾಣಿಕೆ ಮಾಡಬಹುದೇನೋ ಅಂತ ಹೇಳಿ ಅನ್ಕೊಂಡಿನಿ ಫ್ರೆಂಡ್. ಅದ್ ನೋಡ್ಬೇಕು, ಎಲ್ಲ ಖಂಡಪಟ್ಟಿ ಗಲೀಜ್ ಇತ್ತು. ಎಲ್ಲ ಮಂದಿ ಬಂದ ಕಸ ಚೆಲ್ಲೋದು, ಮುಸಿರು ನೀರ್ ಚೆಲ್ಲೋದು, ಹಿಂಗ್ ಮಾಡಿ ಬಾಳ ಗಲೀಜ್ ಹಾಕಿದ್ರು. ಎಲ್ಲ ಊರ ಏನಿರೋದು ಎಲ್ಲ ತಂದಿಲ್ ಚೆಲ್ತಿದ್ರು. ಅದ್ರ ಸಂಬಂಧ ಇದಿಷ್ಟು ಸ್ವಚ್ಛ ಮಾಡೀನಿ. ಮನೆಲ್ಲ ಉರಿ ಹೆಚ್ಚಿಟ್ಟು ಕಸ ಸುಟ್ಟಿನಿ, ಮುಳ್ ಸುಟ್ಟಿನಿ. ಮತ್ತ ಇದೆಲ್ಲ ಊರ್ ಮಂದಿ ಎಲ್ಲ ಕಸ ತಂದ್ ಚೆಲ್ಲಿದ್ರು. ಅದನ್ನೆಲ್ಲ ಲೇವಲ್ ಮಾಡ್ಕೊಂಡಿನಿ. ಮಾಡ್ಕೊಂಡೆ ಸಣ್ಣ 3 ಬಟ್ಟಿಂದ ಜಾಳಿಗೆ ತಂದು ಹಾಕೊಂಡಿನಿ. ಅಲ್ಲೊಂದು ಇಷ್ಟೊಂದು 10 ಫೂಟ್ ಬಿಟ್ಟು 12 ಫೂಟ್ ಬಿಟ್ಟು ಒಂದು ಕಂಬ ಹಾಕೊಂಡು ನಡಬರ್ಕ್ ಒಂದು ಬಲ್ಲಿಸ್ ಕಟ್ಟಿಗೆ ಹಾಕೊಂಡಿನಿ. ಹಾಕೊಂಡು ಇದು ಜಾಳಿಗೆ ಕಟ್ಕೊಂಡಿನಿ. ಆಮೇಲೆ ಏನಪ್ಪಾ ಅಂದ್ರೆ ಇದಿಷ್ಟು ಸಾಕು. ಆಮೇಲೆ ಇಲ್ಲಿಂದ ಒಂದು ಹಸಿರು ಜಾಳಿಗೆ ಅಂತ ಬರ್ತದೆ, ಆ ಜಾಳಿಗೆ ಇಲ್ಲಿಂದ ಹಿಡ್ಕೊಂಡು ಇಷ್ಟು ಮ್ಯಾಗ ಅಂದ್ರೆ ಕೋಳಿಗಳು ಆ ಸೈಡ್ ಹೋಗ್ಬಾರ್ದು, ಬೆಕ್ಕನು ಒಳಗಡೆ ಬರಂಗಿಲ್ಲ. ಮತ್ತ ಇವು ಹಾವು ಮುಂಗ್ಲಿ ತರ ಬರ್ಲಾರಂಗ ತಾಳದಿಂದ ಹಿಡ್ಕೊಂಡ ಮ್ಯಾಗ ತನ ಜಾಳಿಗೆ ಹಾಕೊಂಡ್ಬಿಡ್ತೀವಿ. ಇದು ಒಂದ್ ಸ್ವಲ್ಪ ಸಪೋರ್ಟ್ ಜಾಳಿಗೆ ಅಂದ್ರೆ ಸ್ವಲ್ಪ ಬಿರ್ಸಕ್ಕದ, ಏನಾರ ಬಂದ್ರು ಸ್ವಲ್ಪ ಸಪೋರ್ಟ್ ಅನಿಸ್ತದ. ಅದಕ್ಕಂತ ತಳಗಡೆ ಇಷ್ಟು ಹಾಕೊಂಡಿನಿ. ಸುತ್ತು ಕಡೆ ಇದನ್ನ ಇನ್ನೂ ಪ್ಯಾಕ್ ಮಾಡ್ಕೋಬೇಕು. ಯಾಕಪ್ಪ ಅಂದ್ರೆ ಈಗ ಇನ್ನೂ ಮಳಿಗಾಳಿ ಈಗ ಓಡಾಡಕತ್ತದ. ಅದಕ್ಕೆ ಇದೆಲ್ಲ ಸ್ವಚ್ಛ ಮಾಡ್ಕೊಂಡು ಇಷ್ಟು ಕಂಬಾಗಿ ಹಾಕೊಳಕತ್ತೀನಿ. ಹಾಕೊಂಡು ರೌಂಡ್ ಇಷ್ಟು ಹಾಕೋಬೇಕು. ಇದನ್ನ ಈ ತರ ಕಟ್ಟಿ ಪ್ಯಾಕ್ ಮಾಡ್ಕೋತೀನಿ. ಒಂದ್ 2-3 ಮಳಿ ಬಿತ್ತಪ್ಪ ಅಂತಂದಿಂದ ಆಮೇಲೆ ಒಂದ್ ಅಂದ್ರ ದೊಡ್ಡ ಖರ್ಚಿಲ್ಲ. ಸುಮ್ ನಮ್ಗೆ ಎಷ್ಟು ತಿಳಿತದ ಸಣ್ಣ ಮೆಟ್ಟಿನ ಮೇಲೆ ಇಲ್ಲ ದೊಡ್ಡ ಅಮೌಂಟ್ ಹಾಕಿ ಇದನ್ನೆಲ್ಲ ದೊಡ್ಡ ಸೈಡ್ ಹೊಡೆದ ಹಿಂಗ ಇದು ಮಾಡ್ಬೇಕನ್ನಂತದೇನಿಲ್ಲ. ಸಿಂಪಲ್ನ್ಯಾಗ ಒಂದ್ ಅಷ್ಟಪ್ಪ ಅಂದ್ರೆ ಒಂದ್ 20-30 ಸಾವಿರ ಖರ್ಚು ಆಗ್ಬೋದು ಅಂತ ಅನ್ಕೊಂಡಿನಿ. ಏನ್ ಗೊತ್ತಿಲ್ಲ ಎಷ್ಟ್ ಆಕೈತೆ ಅಂತ ಹೇಳಿ. ಇವೆಲ್ಲ ಕಂಬ, ಇವೆಲ್ಲ ಜಾಳಿಗೆ, ಮತ್ ಮ್ಯಾಲಿನ ಜಾಳಿಗೆ ಇವೆಲ್ಲ ಹಾಕೊಂಡ್ ಒಳಗ ಅವಕ್ಕೆಲ್ಲ ಕೋಳಿಗೆ ಏನೇನೋ ಮಾಡ್ಕೋಬೇಕಂದ್ರ ಒಂದ್ 30 ಸಾವಿರ ಖರ್ಚು ಬರ್ಬೋದಂತ ನಾ ಅನ್ಕೊಂಡಿನಿ. ಎಷ್ಟು ಬರ್ತದ ಅದ್ರ ಇದು ಹೆಂಗ್ ಮಾಡ್ಕೋತ ಅದ್ರ ಮ್ಯಾಲ ಡಿಫ್ರೆಂಟ್ ಇರ್ತದ. ಅದ್ರ ಸಂಬಂಧ ನೋಡ್ಬೇಕು ಈಗ ಎಷ್ಟೆಷ್ಟು ಹಾಕದ ಅಂತ ಹೇಳಿ ಇಷ್ಟ್ರ ಮಟ್ಟಿಗೆ ಮಾಡ್ಕೋತೀನಿ. ಆಮೇಲೆ ಅಂದ್ರ ದೊಡ್ಡ ಟೈಲ್ ಒಮ್ಮೆ ಅಷ್ಟು ತಂದು ಬಿಟ್ಟು ಇಷ್ಟೆಲ್ಲ ಮಾಡ್ಕೋಬೇಕಂತ ಏನ ಇಲ್ಲ. ಈಗ ಎಷ್ಟ್ ಹಾಕದಪ್ಪ ಅಂದ್ರ ಸಾಧಾರಣವಾಗಿ ಒಂದು ಸಾಕಾಣಿಕೆ ಒಂದು 30-40 ಕೋಳಿಲಿಂದ ಸಾಕಾಣಿಕೆ ಮಾಡ್ಬೇಕಂತ ಅನ್ಕೊಂಡಿನಿ. ಮುಂದೆ ಅದ್ರಲಿಂದ ನಾವು ಕೂಡ ತಂದು, ಯಾಕಂದ್ರೆ ಇದು ಇಂತ ಸಾಧಾರಣ ಕೋಳಿ ತರಂಗಿಲ್ಲ. ತಂದ್ರ ಇವು ಜವಾರಿ ಕೋಳಿ ಆಗ್ಬೋದು, ಇಲ್ಲ ಅಂದ್ರೆ ಇವು ಫೈಟರ್ ಕೋಳಿ ಅಂತ ಬರ್ತೈತಲ್ಲ ಕಕ್ಕೇರಿ ತಳಿ, ಆ ಕೋಳಿ ಸಾಕಾಣಿಕೆ ಮಾಡ್ಬೇಕಂತ ಹೇಳಿ ಅನ್ಕೊಂಡಿನಿ. ಯಾಕಪ್ಪ ಅಂದ್ರೆ ಜಾಗ ಅದ. ಇಲ್ಲಿ ನಾವು ಇಷ್ಟನ ಗೋವಾದಾಗಿದ್ವಿ. ಆಮೇಲೆ ಏನಾಕದ ಇದೆಲ್ಲ ಅಷ್ಟು ನಮ್ಮ ಮಾಡ್ಕೊಳಕ್ ಇದ್ದಿದ್ದಲ್ಲ. ಈಗ ಏನ್ ಮಾಡ್ತೀನಿ, ಇದೇ ಜಾಗದಾಗ ಒಂದ್ 30-40 ಕೋಳಿಯಿಂದ ಸಾಕಾಣಿಕೆ ಮಾಡ್ಕೊಂಡ್ ಅದ್ರ ಮ್ಯಾಲಿಂದಾನೇ ಮುಂದ ಆದಷ್ಟು ಹೆಂಗ್ ಮಾಡ್ಬೇಕಂತೇಳಿ ಅದ್ರ ಬಗ್ಗೆ ಇನ್ನೂ ತಿಳಿಸ್ಕೊಡ್ತೀನಿ ನಿಮಗೆ. ಹೆಂಗ್ ಆಕೈತಿ ಇದ್ರ ಬಗ್ಗೆ ಅನುಭವ ಹೆಂಗ್ ಆಕೈತಿ, ಕೋಳಿ ಸಾಕಾಣಿಕೆ ಮಾಡ್ಕೊಂಡ್ರೆ ಇದರಿಂದ ಫಾಯ್ದೆ ಐತೋ ಏನೋ ನಿಮ್ಗೆಲ್ಲ ತಿಳಿಸ್ಕೊಡ್ತೀನಿ. ನಾ ಈಗ ಸದ್ಯದಾಗ ಮಾಡಿ ನೋಡ್ತೀನಿ. ಒಂದು 30-40 ಕೋಳಿಯಿಂದ ಸಾಕಾಣಿಕೆ ಮಾಡ್ತೀವಿ. ಎಲ್ಲ ನೋಡಿದಿರಲ್ವ ಫ್ರೆಂಡ್, ಇಷ್ಟೆಲ್ಲ ಜಾಗ ಐತಿ. ಇದೆಲ್ಲ ಯಾರು ನಮ್ಮ ಹೊಲಸು ಮಾಡಿದ್ರು, ಇದೆಲ್ಲ ಕಸ ಎಲ್ಲ ಸುಟ್ಟು ಇಷ್ಟೆಲ್ಲ ಸ್ವಚ್ಛ ಮಾಡೀನಿ. ಭಾಳ ಅಂದ್ರೆ ಭಾಳ ಗಲೀಜ್ ಆಗಿತ್ತು. ಇಷ್ಟೆಲ್ಲ ಮಾಡ್ಕೊಂಡ್ ಎಲ್ಲ ಮಂದಿ ನೋಡಿ ಕಟ್ಟಿಗೆ ತಂದು ಹಾಕೊಂಡಾರ, ಅವ್ರ ಜಾಗ ಕಲ್ಲು ಸುರ್ಕೊಂಡಾರ. ಅವ್ರಿಗೆಲ್ಲ ತೆಗಿಯಾಕ ಹೇಳಿನಿ. ಸ್ವಲ್ಪ ಇದು ಮಾಡ್ಕೋತೇಳಿ. ಗಿಡ ಅದ ಹೆಂಗೋ ಗಿಡದ ನೆರಳು ಅದ. ಆ ಗಿಡದ ನೆರಳಿಗೆ ಕೋಳಿಗಳು ನೆರಳಿಗೆ ಕುತ್ಕೋಬಹುದು ಬ್ಯಾಸಿಗೆ ದಿನದಾಗ. ಮತ್ತ ಅವಕ್ ಇನ್ನೂ ನೆರಳು ಏನ್ರ ಮಾಡ್ಬೇಕಂತೇಳಿ ಅನ್ಕೊಂಡಿನ ಒಳಗಡೆ. ಇದನ್ನ ಸುತ್ತು ರೌಂಡ್ ಇವತ್ತಿನ ಕಂಬ ಹಾಕೋದೈತಿ. ಕಂಬ ಹಾಕೊಂಡು ಜಾಳಿಗೆ ಕಟ್ಟೋದು ಎಲ್ಲ ರೆಡಿ ಮಾಡಿ ಇಟ್ಕೋತೀನಿ. ಒಂದ್ 2 ಮಳಿ ಬಿತ್ತಂದ್ರ ಆಮೇಲೆ ಕೋಳಿಗಳು ತಂದು ಬಿಡ್ಬೇಕು. ಅಂದ್ರೆ ಯಾಕಂದ್ರೆ ನೋಡ್ರಿ ಅಲ್ಲಿ ಕೋಳಿಗಳು ನೋಡ್ರಿ ಯಾವ ತರ ಕೋಳಿ ಕೆದರಿ ಮೇಯ್ತಾವ. ಯಾಕಪ್ಪ ಅಂದ್ರ ಈ ತರ ತಿಪ್ಪಿತ್ತಂದ್ರ ಕೋಳಿಗಳು ಅಡ್ಡಾಡಿ ಕೆದರಿ ಮೇಯ್ತಾವ. ಇವಂದ್ರ ಆ ತರ ಕೋಳಿಗದ್ನ ಅವಕ್ಕೆ ಕಾಳು ಹಾಕಿ ಮೇಯಿಸ್ಬೇಕಂತಿಲ್ಲ. ಈ ಕೋಳಿಗಳಿಗೆ ಖರ್ಚಿಲ್ಲ. ಏನಪ್ಪಾ ಅಂದ್ರ ಅವಕ್ಕ ದಿನಾನು ಕಾಳು ಹಾಕ್ಬೇಕು, ಅವು ಹಾಕ್ಬೇಕು, ಇದು ಹಾಕ್ಬೇಕು ಅನ್ನಂಗ ಏನಿಲ್ಲ. ಇದು ತಿಪ್ಪಿರ್ತದ, ತಿಪ್ಪಿ ಒಳಗ ಈ ತರ ಕೆದರಿ ಮೇಯ್ತಾವ. ಏನೋ ನಮ್ ತಿಳಿದಾಗ ಒಂದ್ ಮಟ್ಟಿಗೆ ಯಾವಾಗ ಒಂದ್ ಟೈಮ್ ಒಂದಿಸ್ ಕಾಳು ಹಾಕಿದ್ರು ಹಾಕ್ಬೋದು, ಹಾಕ್ಲಿಕ್ಕೂ ಬಿ ನಡೀತದ ಅವಕ್ಕ. ಈಗೇನ್ರ ಎಲ್ಲ ಉಳ್ದ ಜನಗಳು ಏನ್ರ ಮನ್ಯಾಗ ಮುಸುರಿ ಪಸರಿ ಇಂಥದೆಲ್ಲ ತಂದು ಚೆಲ್ತಿರ್ತಾರ. ತಿಪ್ಪಿ ಒಳಗ್ ತಂದು ಚೆಲ್ಲಿದ್ರ ಅಂದ್ರ ಅದಕ್ಕೆ ಕೆದರ್ಕೊಂಡು ಮೈತಾವ ಕೋಳಿಗಳು. ಇವಕ್ಕೇನು ಕಾಳ ಪಾಳ ಅಂತ ಏನಿಲ್ಲ. ಈ ಜಾಗದಾಗ ಇಷ್ಟೆಲ್ಲ ಮಾಡ್ಕೋಬೇಕಂತ ಅನ್ಕೊಂಡಿನಿ ಫ್ರೆಂಡ್.
ಇದ್ರ ಬಗ್ಗೆ ಹೆಂಗ್ ಅಕ್ಕ ನನಗ ಅನುಭವ ಅನ್ನೋದು ನಿಮ್ಗೆ ತೋರಿಸ್ಕೊಡ್ತೀನಿ. ಇದ್ರ ಬಗ್ಗೆ ಹೇಳ್ತೀನಿ ನಿಮಗೆ ಇನ್ನೂ ಆದಷ್ಟು ಮಾಹಿತಿ. ನೋಡ್ಬೇಕಂದ್ರ ಒಮ್ಮೆ ದೊಡ್ಡ ಲೆವೆಲ್ಗೆ ಮಾಡ್ಬೇಕನ್ನಂತ ಅನ್ಕೊಂಡಿಲ್ಲ ನಾನು. ಒಂದ್ 20-30 ಕೋಳಿಲಿಂದ ಸ್ಟಾರ್ಟ್ ಆದ್ರೂ ಆ ಕೋಳಿಗಳಿಂದ ಅವೇ ಕೋಳಿ ತಗೊಂಡು ಅವೇ ಕೋಳಿಲಿಂದಾನೇ ಮರಿ ತೆಗಸ್ಕೊಂಡು ಅದ್ರಲಿಂದಾನೇ ಹೆಚ್ಚಾಕ್ಲ ಮಾಡ್ಕೋತ ಹೋಗ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ನೋಡಮ್ ಏನೇನ್ ಆಕೈತಿ ನೆಕ್ಸ್ಟ್ ಮುಂದೆ ಏನ್ ಮಾಡ್ಬೇಕು ಅನ್ನೋದು ನಾನು ಪ್ಲಾನ್ ಮಾಡ್ತೀನಿ. ಹೆಂಗ್ ಮಾಡಿದ್ರಿ ಏನ್ ಆಕೈತಿ ಅನ್ನೋದು. ಕೋಳಿಗಳು ಇಲ್ಲೇ ತಂದ ಇಲ್ಲೇ ಮರಿ ತೆಗಿಸಿ ಅದರ್ಲಿಂದಾನೇ ಒಂದೊಂದು ಹೆಚ್ಚಾಕಲ್ ಮಾಡ್ಕೋತ ಹೋಗ್ಬೇಕು. ಹುಂಜ್ ಅದು ಅಂದ್ರ ಮಾರ್ಕೋತ ಹೋಗುದು. ಕೋಳಿ ಏಟೆ ಎತ್ ಬರ್ತಾವ, ಏಟೆಗಳು ಹಂಗ ಇಟ್ಕೋತ ಹೋಗುದು. ಅವ್ಕೂರ್ಲಿಂದಾನೇ ಒಂದಿವ್ಸ ಹೆಚ್ಚಿಗೆ ಮಾಡ್ಕೋತ ಹೋಗ್ಬೇಕಂತ ಅನಿಸ್ತೈತಿ. ನೋಡಮ್ ಏನೇನ್ ಐತಿ ಇದ್ರೊಳಗ. ಮೊದಲ ಇದನ್ನಂತೂ ಇಟ್ಟು ಸುದ್ದಿ ಮಾಡ್ಕೋತೀನಿ. ಈಗಂತೂ ಒಂದ್ 6-7 ಕಂಬ ಹಾಕೊಂಡಿನಿ. ಮತ್ತೊಂದಿವ್ಸ ನಡಬರ್ಕ ಕಟ್ಟಿಗೆ ಬಲ್ಲಿಸ್ ಹಾಕೊಂಡಿನಿ. ಅವಕೂರ್ಲಿಂದ ಜಾಳಿಗೆ ತಳದ ಜಾಳಿಗೆ ಕಟ್ಕೋತೀನಿ. ಆಮೇಲೆ ಅರಿಬಿದ ಜಾಳಿಗೆ ಅಂತದ್ ಬರ್ತದ. ಅಂದ್ರೆ ಏನು ಹೊರಗಡೆ ಕೋಳಿ ಹಾರ್ಲಾರಂಗ ಒಳಗಡೆ ಏನು ಬರ್ಲಾರಂಗ ಇಷ್ಟು ಕಚ್ಕೊಂಡ್ ಇದನ್ನೆಲ್ಲ ರೌಂಡ್ ಹಾಕೋಬೇಕಂತ ಮಾಡ್ಕೊಂಡಿನಿ. ಆಮೇಲೆ ಒಂದು ಒಳಗಿನ ಕೆಲಸಗಳು ಆಮೇಲೆ ಮಾಡ್ಕೋತೀನಿ. ಒಳಗೆ ಏನೇನ್ ಅವಕ್ಕ ಕೋಳಿಗೆ ಏನ್ ಬೇಕಾಕೈತಿ, ಅವಕ್ಕೊಂಥರ ನ್ಯಾಳ್ ಬೇಕಾದ್ರೆ ನ್ಯಾಳ್ ಮಾಡ್ಕೋಬಹುದು. ಅದ್ರ ಮಟ್ಟಿಗೆ ನನಗೆ ತಿಳಿತದ ಇನ್ನು ಮುಂದೆ ಏನೇನ್ ಇದ್ರೊಳಗೆ ಮಾಡ್ಕೋಬಹುದು ಅನ್ನೋಂಥದ್ದು ತಿಳಿದ ಮಟ್ಟಿಗೆ ಹೆಂಗ ಕೂತಾಗ ನೋಡ್ದಾಗ ಇದ್ರ ಬಗ್ಗೆ ಏನ್ ಮಾಡ್ಬೇಕಂತ ನಾನು ತಿಳಿಯುವಾಗ ಬಂದಾಗ ಅದ್ರ ಬಗ್ಗೆ ಪ್ಲಾನ್ ಹಾಕಿ ಇನ್ನಷ್ಟು ನೋಡ್ತೀನಿ. ಯಾವ ತರ ಮಾಡಿದ್ರೆ ಯಾವ ತರ ಕೋಳಿ ಸಾಕಾಣಿಕೆ ಮಾಡ್ಬೋದು ಅನ್ನೋಂಥದ್ದು ನಿಮಗೂ ತಿಳಿಸ್ಕೊಡ್ತೀನಿ. ನೋಡಮ್ ಈಗ ಕೆಲಸ ಐತಿ ಫ್ರೆಂಡ್. ಇನ್ನಿಷ್ಟಲ್ಲಿ ಇನ್ನು ಆ ಕಡೆಯಿಂದ 4 ತೆಗ್ ಹಡ್ಡಿ ಕಂಬ ಹಾಕ್ಬೇಕಂತ ಅನ್ಕೊಂಡಿನಿ. ಇಷ್ಟ್ರ ಮಟ್ಟಿಗೆ ಮಾಡ್ಕೊಂಡಿನಿ. ಇನ್ನೂ ಏನಿಲ್ಲ ಅಂದ್ರೆ ಇನ್ನೂ ಒಂದ್ 8 ಕಂಬ ಹಾಕ್ಬೋದು ಈ ಸೈಡ್. ಅದಿಟ್ಟು ಹಾಕೊಂಡು ಅದ್ರ ತಂತಿ ಬಲಿ ಎಳದಿಂದ ಆಮೇಲೆ ಇಷ್ಟ್ರ ಬಗ್ಗೆ ಇದ್ರ ಒಂದು ಮಾಹಿತಿ ಕೊಡ್ತೀನಿ. ಮತ್ತೆ ಮುಂದೆ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಯಾವ ತರ ಮಾಡ್ಬೇಕು ಅನ್ನೋದು ಪ್ಲಾನ್ ಮಾಡ್ತೀನಿ. ಅದ್ರ ಬಗ್ಗೆ ಏನು ಹೆಂಗ್ ಮಾಡ್ಬೇಕು ಇದೆಲ್ಲ ಹೆಂಗ್ ರೆಡಿ ಮಾಡ್ಕೊಂಡೆ ಅನ್ನೋದೊಂದು ಅದ್ರ ಬಗ್ಗೆ ಇನ್ನೊಂದು ನೆಕ್ಸ್ಟ್ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ಓಕೆ.